ನಾನಿದ್ದಿದ್ದ ಮನೆ 2 ವಾರ ಇದೇ ಮನೇಲಿದ್ದೆ. ಇಲ್ಲೆಲ್ಲ ಕೂತ್ಕೊಂಡು ಮಾತಾಡಿದೀವಿ. ಮೆಮರೀಸ್. ನಮ್ಗೆ ಇವತ್ತು ಕರ್ಕೊಂಡು ಹೋಗಿದ್ರು. ನಮ್ಗೆ ಅಂತ ಒಂದ್ ಮನೆ ಕಟ್ಸಿದ್ದಾರೆ. ಸೊ ನಮ್ ಮನೆಗ್ ಬಿಡ್ತಾರಂತೆ. ಇವಾಗೆ ಇಲ್ಲಿಂದ ನಾವು ಹೊರಡ್ಬೇಕಂತೆ. ನೀ ಅಳ್ಬಾರ್ದು ಬೇ. ನಮ್ಮ ಓಣಿ ಹೆಸರು ಈಗ ನಮ್ಮ ಮನಿ ಹೆಸರು ಓಣಿ ಹೆಸರು ತೊಗೊಂಬರ್ಬೇಕು ನೋಡಿ ನೀನು. ನೀ ಗೆದ್ದು ಬರ್ಬೇಕು. ಮನೆಯಲ್ಲ ನೀವು ಇದ್ರೆ ಚೆನ್ನಾಗಿತ್ತು. ನಮ್ಗೆ ಮನೆ ತುಂಬ್ದಂಗಾಗಿತ್ತಮ್ಮ ನಮಗ. ಈಗ ನೀವು ಹೋಗ್ತಾರಲ್ಲ ಕಷ್ಟ ಆಗತ್ತ ನಮಗೆ. ಆಯ್ತು ಬಿಡಿ, ಅಳ್ಬೇಡಿ. ನಾವಿವತ್ತು ವಾಡ ಮನೆಗೆ ಹೋಗ್ತೀವಿ. ಇವತ್ತು ಗೃಹ ಪ್ರವೇಶ ಇದೆ, ನೀವು ಬರ್ಬೇಕು ಎಲ್ಲರೂ. ನಮ್ ಮನೆ ಮಕ್ಳ ತರ ನೋಡ್ಕೊಂಡಿದಾರೆ ನಮ್ನ. ಪಾಪ ನಾವ್ ಎದ್ದಾಗ ಅವ್ರೇ ಟೀ ತಗೋತೀಯ ಕಾಫಿ ತಗೋತೀಯ ಅಂತೆಲ್ಲ ಕೊಡ್ತಾ ಇದ್ರು. ನಾನಿಲ್ಲಿ ಮತ್ತೆ ಬರೋದಕ್ಕಾಗಲ್ಲ. ಹಬ್ಬ ಮಾಡಿ ಹೋಗ್ಬೇಕಂತಲ್ಲ. ಎಲ್ರು ಹೆಣ್ಮಕ್ಳು ಪಂಚಮಿ ಹಬ್ಬಕ್ಕೆ ಊರಿಗೆ ಬರ್ತಾರ, ನೀವು ಹಬ್ಬದ ದಿನ ಕರ್ಕೊಂಡು ಹೋಗ್ತೀವಿ. I'll miss her ಮೇಕಪ್ ಪ್ರಾಡಕ್ಟ್ಸ್. ತುಂಬಾ ಸ್ಟ್ರಾಂಗ್. ನನಗೆ ತುಂಬಾ ಸಪೋರ್ಟ್ ಕೂಡ ಮಾಡಿದಾಳೆ. ನಾನು ಯಾವತ್ತಾದ್ರೂ ಅಳ್ತಿದ್ರೆ ಇವಳೆ ನನಗೆ ನಗ್ಸವಳು. ಏನೇನೋ ಕಾಮಿಡಿ ಮಾಡಿ ನಗ್ಸ್ತಿದ್ಲು. I'll miss that for sure. ಈ ಮನೆಯಲ್ಲಿ ನೀವೆಲ್ಲ ಇದ್ರಿ, ಸೊ ತುಂಬಾ ಖುಷಿಯಾಗಿದ್ವಿ. ಬೇಗ ಕಳಿಸ್ತಿದ್ದಾರೆ ಅನ್ನಿಸ್ತಿದೆ. ಒಂದೇ ಅವ್ರಲ್ಲಿ ಹೇಳಿದಾಗ ಹೆಣ್ಮಕ್ಳು ಇಲ್ಲಿ ಬಿಡು ನಮಗೂ ಬರ್ಲಿ ಮನೆಗೆ ಹೆಣ್ಮಕ್ಳು ಇದ್ದಾಗ ಒಪ್ಕೊಂಡ್ ನಾನು. ಥ್ಯಾಂಕ್ಸ್ ಇಷ್ಟ ನೋಡ್ಕೊಂಡಿದ್ಕೆ. ನಮ್ಮ ಮನೆ ಗೃಹ ಪ್ರವೇಶ ಇದೆ. ನಮಗ್ ಕೊಟ್ಟಿರೋ ಹೊಸ ಮನೆದು ನೀವೆಲ್ಲರೂ ಬರ್ಲೇಬೇಕು. ಮಿಸ್ ಮಾಡ್ಬೇಡಿ. ನಮ್ಮ ಮನೇಲಿ ಇದ್ದಿದ್ರೆ ನಮ್ಮ ಅಮ್ಮಿ ತಿನ್ನಿಸಿದ್ರು. ಇಲ್ಲಿಗೆ ಬಂದಾದ್ಮೇಲಿಂದ ನಮ್ಗೆ ಈ ತಕ್ಕನೆ ತಿನ್ನಿಸ್ತಾ ಇದ್ದಿದ್ದು. ಇಷ್ಟು ದಿನ ಆಶ್ರಯ ಕೊಟ್ಟ ಹಳ್ಳಿ ಮನೆಯವರಿಂದ ಸಿಕ್ತು ಪ್ರೀತಿಯ ಕೊನೆಯ ಕೈತುತ್ತು. ಆಶೀರ್ವಾದ ತಗೊಂಡು ಟಾಟಾ ಬಾಯ್ ಹೇಳಿ ಅಷ್ಟೇ. ನಮ್ಮನೆಯಲ್ಲಿ ಇವತ್ತು ಗೃಹ ಪ್ರವೇಶ. ದಯವಿಟ್ಟು ಬನ್ನಿ, ನಮ್ಮ ಮನೆಗ್ ಬನ್ನಿ. ಲಕ್ಷ್ಮಿ ಪೂಜೆ ಮಾಡ್ಯಾರ ಇವತ್ತವ್ರು. ಲಕ್ಷ್ಮಿ ಪೂಜೆ ಮಾಡಿ ಉಡಿ ತುಂಬ್ತಾಳ. ಬಾ ಅಲ್ಲಿ ನಮಸ್ಕಾರ ಮಾಡುವ. ಇಲ್ಲಿಂದ ಹೆಂಗೆ ಬಿಟ್ಟು ಹೋಗ್ಲಿ ಅನಿಸ್ತಿದೆ. ಬಟ್ ಆದರೂ ನಮ್ಮ ಮನೆಯವ್ರು ಹತ್ಕೊಂಡು ಕಳಿಸ್ಕೊಡ್ತಿರ್ಲಿಲ್ಲ. ಎಲ್ಲ ನಾನು ಒಬ್ಳಿಗೆ ಬರೀ ಇಷ್ಟು ಜನ ನಮ್ಮ ಅಮ್ಮಂದ್ರು ಸೇರಿಕೊಂಡು ಎಷ್ಟು ಮುದ್ದಾಗಿ ನನಗೆ ರೆಡಿ ಮಾಡಿ, ನನಗೆ ಪ್ರತಿ ಮನೇಲೂ ನಂಗೆ ಆರತಿ ಮಾಡಿ ನನಗೆ ತಿನ್ನಿಸಿ ಕಳಿಸ್ಕೊಡ್ತಾ ಇದ್ದಾರೆ. ಕಳ್ಸೋಕ್ಕೂ ಮನಸ್ಸಿಲ್ಲ, ಎಲ್ಲರೂ ಅಳ್ತಿದ್ದಾರೆ. ಹಳ್ಳಿ ಪವರು ನೋಡಮ್ಮೋ ರಗಡು ಮಜಾ ಈಗ ಬರೋದೈತಿ ನೋಡ.